ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಕಾಯದೊಳು ಗುರುಲಿಂಗ ಜಂಗಮ ದಾಯತ್ವ ನರೇತಿ ಪ್ರಭು ಪಾಯದಿಂದಿದರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಗಿ ದಾಯದೋರಿ ಸಮಸ್ತ ಭಕ್ತರಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹು ಸಂತ ಜಯ ಸಲಹು ಸಂತ. ಪರಮ ಪೂಜ್ಯ ಹಾರಕೂಡದ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ವಿಶ್ವಜ್ಯೋತಿ ವಿಶ್ವಗುರು ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ಭಕ್ತಿಯ ಪುರವಾಗಿರುವಂತಹ ಆಳಂದ ತಾಲೂಕಿನ ಶುಕ್ರವಾಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ವೀರ ಹನುಮಾನ್ ದೇವರ ನೂತನ ದೇವಾಲಯದ ಶಿಖರದ ಕಳಸಾರೋಹಣದ ಈ ಪವಿತ್ರ ಪರ್ವಕಾಲಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಇಂದಿನ ಪಾವನ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಬಾಬುರಾವ್ ಕೆ ಪಾಟೀಲ್ ಅವರೇ 5 ದಿನಗಳ ಪರ್ಯಂತರವಾಗಿ ತಮ್ಮ ಸ್ಖಲಿತ ವಾಣಿಯಿಂದ ಧರ್ಮ, ಸಾಹಿತ್ಯ, ಸಂಸ್ಕೃತಿ, ಆಧ್ಯಾತ್ಮದ ಬಗ್ಗೆ ನಿಮ್ಮೆಲ್ಲರ ಮನಮುಟ್ಟುವ ಹಾಗೆ ಪ್ರವಚನವನ್ನು ಹೇಳಿರುವಂತಹ ಶ್ರೀ ಶಿವಶಂಕರಡಿ ಕೊಟ್ನೂರವರೇ ಮತ್ತು ವಿಶೇಷವಾಗಿ ಈ ಒಂದು ಶುಕ್ರವಾಡಿ ಗ್ರಾಮದಲ್ಲಿ ಇದ್ದುಕೊಂಡು ಹಾರಕೂಡ ಮಠಕ್ಕೆ ಆಗಮಿಸಿ ಸುಮಾರು 6 ವರ್ಷಗಳ ಪರ್ಯಂತರವಾಗಿ ಹಾರಕೂಡ ಮಠದ ಸೇವೆಯನ್ನು ಮಾಡಿರುವಂತಹ ಶ್ರೀ ದೇವೇಂದ್ರಪ್ಪ ದಾಡಿಗೆಯವರೇ ಯಾವತ್ತೂ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ನಿಮ್ಮೆಲ್ಲರ ತನುಮನ ಧನದ ಸಹಾಯದಿಂದ ನೂತನವಾಗಿರುವಂತಹ ಗೋಪುರವನ್ನು ನಿರ್ಮಾಣ ಮಾಡಿ ಇಂದು ಕಳಸಾರೋಹಣದ ಕಾರ್ಯಕ್ರಮ ಆಗಿದೆ. ಈ ಒಂದು ದೇವಾಲಯವನ್ನು ನೋಡಿದಾಗ ಭವ್ಯವಾಗಿರ್ತಕ್ಕಂಥ ಕಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥ ಶಿಖರವನ್ನು ನೋಡಿದಾಗ ನಮಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಇಂದು ನಾವು ಶುಕ್ರವಾಡಿಯಲ್ಲಿಲ್ಲ, ಅಯೋಧ್ಯೆಯ ರಾಮ ಮಂದಿರದ ಮುಂಭಾಗದಲ್ಲಿ ಕೂತಿಗೆ ಅನ್ನುವಂಥ ಭಾವನೆ ಬರ್ತಾ ಇದೆ. ಅಷ್ಟೊಂದು ಸುಂದರವಾದಂತಹ ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರಿ. ಹಿಂದೊಂದು ಕಾಲ ಇತ್ತು, ತಾಯಿ ತನ್ನ ಮಗನನ್ನು, ಚಿಕ್ಕ ಮಗುವನ್ನು ತೊಟ್ಟಿಲಲ್ಲಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ರು. ಚಿಕ್ಕ ಮಗುವಿನ ಕಿವಿಯಲ್ಲಿ ಹೇಳ್ತಾ ಇದ್ದರು ತಾಯಿ, ಕೆರೆಯಂ ಕಟ್ಟಿಸು, ಭಾವಿಯಂ ತೋಡಿಸು, ದೇವಾಗಾರಮಂ ನಿರ್ಮಿಸು ಎನ್ನುವಂಥ ಸುಂದರವಾದಂಥ ಮಾತುಗಳನ್ನು ಚಿಕ್ಕ ಮಗುವಿನ ಮನದಲ್ಲಿ ಕಿವಿಯಲ್ಲಿ ಹೇಳ್ತಾ ಇದ್ದರು. ಆ ದಿಸೆಯಲ್ಲಿ ಇವತ್ತು ಬಹಳ ಜನ ಭವ್ಯವಾಗಿರುವಂಥ ಬಂಗಲೆಗಳನ್ನು ಕಟ್ಟಬಹುದು. ಶ್ರೀಮಂತರಾದರೆ ಬೆಂಗಳೂರದಾಗ ಒಂದು ಮನೆ, ಕಲ್ಯಾಣದಾಗ ಒಂದು ಮನೆ, ಆಳಂದದಾಗ ಒಂದು ಮನೆ, ದಿಲ್ಲಿದಾಗ ಒಂದು ಮನೆ ಕಟ್ತಾರೆ. ಆದ್ರೆ ಶುಕ್ರವಾಡಿಯ ಚಿಕ್ಕ ಪುಟ್ಟ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತಾದಿಗಳು ನಿಮ್ಮ ಮನೆಯ ಜೊತೆಯಲ್ಲಿಯೇ ಮಹಾನ್ ವೀರ ಪುರುಷನಾಗಿರ್ತಕ್ಕಂಥ ವೀರ ಹನುಮಾನನ ದೇವಾಲಯ ನಿರ್ಮಾಣ ಮಾಡಿದ್ದರಂದ್ರೆ ಜೀವನದ ಕೊನೆಯವರೆಗೂ ನಿಮಗೆ ಆತನ ಆಶೀರ್ವಾದ ಆಗ್ತಾ ಇದೆ. ಆ ದಿಸೆಯಲ್ಲಿ ಇಂತಹ ಪವಿತ್ರ ಪರ್ವಕಾಲದಲ್ಲಿ ಶುಕ್ರವಾಡಿಯ ಒಂದು ಇತಿಹಾಸ, ಇಲ್ಲಿಯ ಪರಂಪರೆ, ಇಲ್ಲಿಯ ಸಂಸ್ಕೃತಿಯನ್ನು ನೋಡಿದಾಗ ವಿಶೇಷವಾದಂಥ ಒಂದು ಸಂಸ್ಕೃತಿ. ಬಾಬುರಾವ್ ಕೆ ಪಾಟೀಲ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಇಲ್ಲಿ ಅನೇಕ ಶೌಚಾಲಯಗಳನ್ನು ನಿರ್ಮಿಸಿ ಸ್ವಚ್ಛ ಗ್ರಾಮವನ್ನಾಗಿ ಮಾಡಿದಂಥ ಕೀರ್ತಿ ಅದು ಶುಕ್ರವಾಡಿ ಗ್ರಾಮಕ್ಕೆ ಸೇರ್ತಾ ಇದೆ. ಬಯಲು ಶೌಚ ಮುಕ್ತ ಗ್ರಾಮವನ್ನಾಗಿ ಮಾಡಿದ್ದೀರಿ. ಆ ದಿಸೆಯಲ್ಲಿ ಇಲ್ಲಿಯ ಗ್ರಾಮವನ್ನು ನೋಡಿದಾಗ ಇದು ಊರು ಸ್ವಚ್ಛದ, ನಿಮ್ಮ ಮನ ಸ್ವಚ್ಛದ, 3ನೇದಾಗಿ ನಿಮ್ಮ ಭಾವ ಸ್ವಚ್ಛದ. ಎಲ್ಲಿ ಭಾವ ಶುದ್ಧವಾಗಿರ್ತಾ ಇದೆ ಅಲ್ಲಿ ಪರಮಾತ್ಮನ ವಾಸ ಇರ್ತಾ ಇದೆ. ಇಲ್ಲಿ ನೋಡಿ ಸುಂದರವಾದಂಥ ಒಂದು ಗಿಡ, ಅರಳಿಯ ಮರ ಅದ. ಇಲ್ಲಿ ಹೆಂಗದ ಅಂದ್ರೆ ಈ ಒಂದು ದೇವಾಲಯಕ್ಕೆ ಬಂದ್ರೆ 2 ಸಿಗ್ತಾ ಇದೆ. 2, ಒಂದು ದವಾ ಸಿಗ್ತದ, ಇನ್ನೊಂದು ದುವಾ ಸಿಗ್ತದೆ. ದವಾ ಮತ್ತು ದುವಾ ಅಂದ್ರೆ ವೀರ ಹನುಮಾನ್ ಆಶೀರ್ವಾದ ಮಾಡ್ತಾನೆ. ಎಲ್ಲಿ ಅರಳಿ ಮರ ಇರ್ತದ, ಒಂದು ಸಲ ಬೆಳಗಿನ ಜಾವದಲ್ಲಿ ಹನುಮಾನನಿಗೆ ನಮಸ್ಕಾರ ಮಾಡಿ
ಹಿಂದಿನ ಕಾಲಕ್ಕೆ ಹೇಳ್ತಾ ಇದ್ರು ನೋಡ್ರಿ, ಏನು ಹೇಳ್ತಾ ಇದ್ರು, ಮಕ್ಕಳು ಆಗದೇ ಇದ್ರೆ ಅರಳಿ ಮರ ಸುತ್ತ ಹಾಕಿದ್ರೆ ಅಂತ ಹೇಳ್ತಾರೆ. ಅದು ಸೈಂಟಿಫಿಕ್ ಅದ. ಯಾರಿಗೆ ಮಕ್ಕಳು ಆಗೋದಿಲ್ಲ ಅಂಥವ್ರು ಭಕ್ತಿಯಿಂದ ವೀರ ಹನುಮಾನನ ದರ್ಶನ ಮಾಡಿ ಅರಳಿ ಮರದ ಆಮ್ಲಜನಕ ಪರಿಶುದ್ಧವಾಗಿರ್ತಕ್ಕಂಥ ಆಕ್ಸಿಜನ್ ಕೊಡ್ತಕ್ಕಂಥ ಶಕ್ತಿ ಅರಳಿ ಮರಕ್ಕೆ ಇರ್ತಾ ಇದೆ. ಅದಕ್ಕಾಗಿ ಹನುಮಾನ್ ದೇವಾಲಯದಿಂದ ಅದು ಸ್ಥಾಪನೆ ಮಾಡಿರ್ತಾರೆ. ಗಿಡವನ್ನು ಬೆಳೆಸಿರ್ತಾರಂಥ ಅರಳಿ ಮರದ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕ, ಶುದ್ಧವಾದಂತಹ ಗಾಳಿ, ಶುದ್ಧವಾದಂತಹ ಪರಿಸರ. ಇಂಥ ಪರಿಸರದಲ್ಲಿ ನೀವೆಲ್ಲ ಬಂದು ಕುಂತೀವಿ. ವೈಚಾರಿಕರು ಪ್ರಶ್ನೆ ಮಾಡ್ಬೋದು, ಅನೇಕ ಮಹಾತ್ಮರು ಸಂತರು ನಿಮ್ಮ ಗ್ರಾಮಕ್ಕೆ ಬಂದು ಹೋಗ್ಯಾರ, ಅದರಿಂದ ಏನು ಫಲ ಸಿಗ್ತದ್ರಿ ಅಂತ ಕೇಳಿದಾಗ ಸಂಸ್ಕೃತಕಾರರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರಭಾತೆ ಜಂಗಮೇ ದೃಷ್ಟೇ ಕೋಟಿ ಲಿಂಗಸ್ಯ ದರ್ಶನಂ ಲಲಾಟೆ ಚರಣ ಮಧ್ಯೇತು ಕೋಟಿ ಕರ್ಮ ವಿನಶ್ಯತಿ. ಇದರ ಅರ್ಥ ಏನಂದ್ರೆ, ಒಂದು ಸಲ ಮಹಾತ್ಮರ ಮುಖ ನೋಡಿದ್ರೆ, ಯಾರೇ ಮಹಾತ್ಮರು ಇರಲ್ಲ, ಸಜ್ಜನ ಸಾಧುಗಳಾಗಿ ಒಳ್ಳೆಯ ವ್ಯಕ್ತಿಗಳಾಗಿ ಯಾರ್ದೊಂದು ಮಹಾತ್ಮರು ಮುಖ ನೋಡ್ತಾ ಇದ್ದಾರಲ್ಲ, ಒಂದು ಸಲ ಅವ್ರ ಮುಖ ನೋಡಿದ್ರೆ ಕೋಟಿ ಲಿಂಗದ ದರ್ಶನವಾದಂತೆ. ಮತ್ತು ಅವ್ರ ಪಾದಕ್ಕೆ ಅಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ನಿಮ್ಮೆಲ್ಲ ಕರ್ಮಗಳು ನಿವಾರಣೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಶುಕ್ರವಾಡಿ ಗ್ರಾಮದಲ್ಲಿ ಎಲ್ಲ ಅನುಭಾವಿಗಳು ಬಹಳ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀರಿ. ನಮ್ಮೆಲ್ಲ ತಾಯಂದಿರು ಈ ದೇವಾಲಯಕ್ಕೆ ಕಾಣಿಕೆಯನ್ನು ಕೊಟ್ಟಾರೆ. 1000 ಕೊಟ್ಟಿರ್ಬೋದು, 5000 ಕೊಟ್ಟಿರ್ಬೋದು, 500 ಕೊಟ್ಟಿರ್ಬೋದು. ಆದರೆ ನೀವೇನು ಕಾಣಿಕೆಯನ್ನು ಈ ದೇವಾಲಯಕ್ಕೆ ಅರ್ಪಿಸಿದ್ದೀರಲ್ಲ, ನಿಮಗೇನು ಸಿಗ್ತಾ ಇದೆ ಅಂದ್ರೆ ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ವೀರ ಹನುಮಾನನ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಮಹಾತ್ಮರ ಧ್ಯಾನವನ್ನು, ನಾಮಸ್ಮರಣೆಯನ್ನು ಯಾಕೆ ಮಾಡಬೇಕಂದ್ರೆ, ಶರಣರು ಒಂದು ಕಡೆ ಹೇಳ್ತಾ ಇದ್ದಾರೆ, 1 ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು 1 ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು ಒಂದು ದಿನ ಶ್ರೀ ಗುರುಲಿಂಗ ಜಂಗಮ ಧ್ಯಾನಕ್ಕೆ ಸರಿಯಲ್ಲ ನೋಡ. 1 ಕೋಟಿ ವರ್ಷ ಜಪ ಮಾಡಿದ್ರೆ, ಪೂಜಾ ಮಾಡಿದ್ರೆ ಏನು ಫಲ ಸಿಗ್ತಾ ಇದೆಯಲ್ಲ, ಒಂದು ಸಲ ಜಂಗಮರ ಪಾದಕ್ಕೆ ನಮಸ್ಕಾರ ಮಾಡಿ ಭಕ್ತಿಯನ್ನು ಅರ್ಪಿಸಿದರೆ ಕೋಟಿ ವರ್ಷದ ಫಲ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಕೂತಿದ್ದೀರಿ. ಸುಂದರವಾದಂತಹ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀರಿ. ಈಗ ಕಳಸ ಏರಿದ್ರು, ದೇವಾಲಯಕ್ಕೆ ಸುಂದರವಾದಂಥ ಹಿತ್ತಾಳೆಯ ಕಳಸವನ್ನು ಏರಿಸ್ತಾ ಇದ್ದಾರೆ. ಕಳಸ ಯಾಕೆ ಇರ್ತಾರೆ, ಅದು ಯಾವ ಸಂಕೇತ ಅಂತಂದ್ರೆ, ನಿಜವಾಗಿ ವಿಚಾರ ಮಾಡಿ ನೋಡಿದಾಗ ದೇವಾಲಯಕ್ಕೆ ಕಳಸವನ್ನು ಯಾಕೆ ಏರಿಸ್ತಾ ಇದ್ದಾರೆ ಅಂದ್ರೆ, ಸುತ್ತಮುತ್ತ ಅನೇಕ ಕಳಸಗಳಿರ್ತಾ ಇದ್ದಾವೆ, ಮೇಲೆ ಮಾತ್ರ ಒಂದೇ ಒಂದು ಕಳಸ ಇರ್ತದೆ. ಆ ಕಳಸದ ಸಂಕೇತ ಏನಂದ್ರೆ, ಇಂದಿನಿಂದ ಶುಕ್ರವಾಡಿ ಗ್ರಾಮದಲ್ಲಿರ್ತಕ್ಕಂಥ ನಾವೆಲ್ಲರೂ, ಎಲ್ಲ ಮತ ಬಾಂಧವರು, ಹಿಂದೂಗಳಿರ್ಬೋದು, ವೀರಶೈವರಿರ್ಬೋದು, ಜಂಗಮರಿರ್ಬೋದು, ದಲಿತರಿರ್ಬೋದು, ನಾವೆಲ್ಲ ಬಂಧುಗಳು ಒಂದೇ ಕುಟುಂಬದಂತೆ ಬಾಳಿ ನಾವೆಲ್ಲರೂ ಏಕ ರೀತಿಯಿಂದ ಒಂದೇ ರೀತಿಯಾಗಿ ಐಕ್ಯತೆಯಿಂದ ಬಾಳ್ತೀವಿ. ಐಕ್ಯತೆಯಿಂದ ಯಾವುದೇ ಜಗಳ ತಂಟ ಆಗಲಾರ್ದಂಗೆ ನಾವೆಲ್ಲರೂ ಏಕರೂಪದಿಂದ ವೀರ ಹನುಮಾನನ ಧ್ಯಾನ ಮಾಡ್ತೀವಿ ಅನ್ನೋದರ ಸಂಕೇತವಾಗಿ ಕಳಸ ಏರಿಸ್ತಾರೆ. ಆ ದಿಶೆಯಲ್ಲಿ ಅದು ಹೆಂಗೆ ಕಳಸ ಥಳ ನೋಡಿ, ಹಿತ್ತಾಳೆ ಕಳಸ ಎಷ್ಟು ಸುಂದರವಾಗಿ ಹೊಳಿತಾ ಇದೆ. ಅದು ಹೆಂಗೆ ಹೊಳಿತಾ ಇದೆಯಲ್ಲ, ಅದೇ ರೀತಿಯಲ್ಲಿ ನಿಮ್ಮಲ್ಲಿನೂ ಕೂಡ ಒಂದು ಕಳಸ ತಯಾರಾಗಬೇಕು. ನಿಮ್ಮ ಮನಸ್ಸಿನಲ್ಲಿ ಒಂದು ಕಳಸ ತಯಾರಾಗಬೇಕು. ಯಾವ ಕಳಸ ಅಂದ್ರೆ, ಸುಜ್ಞಾನ ಎನ್ನುವಂಥ ಕಳಸವನ್ನು ಹೊತ್ತುಕೊಂಡು ಮಸ್ತಕದಾಗ ಇಟ್ಕೊಂಡು ಅಂದ್ರೆ ನಿಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ಶರಣರು ಭಾಳ ಚಂದ ಹೇಳ್ತಾರೆ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ಬಟ್ಟೆ ಮಾಸಿದೊಡೆ ಮಡಿವಾಳ ನೆಗಿಕ್ಕುವರು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮಾಡುವುದೆನ್ನುವ ಮಾತನ್ನು ಅನುಭವಿಗಳು ಶರಣರು ಹೇಳ್ತಾ ಇರ್ತಾರೆ. ತಲೆ ಹೊಲಸಾಯ್ತಂದ್ರೆ ಇವತ್ತು ಸಾಬೂನು ಹಚ್ಚಿ, ಲಿರಿಲ್ ಸಾಬೂನು ಹಚ್ಚಿ ಬಿಸಿನೀರಿನಿಂದ ತಲೆ ಸ್ವಚ್ಛ ಮಾಡ್ಕೋಬೋದು. ಬಟ್ಟೆ ಹೊಲಸಾದ್ರೆ ಸ್ವಚ್ಛ ಮಾಡ್ಕೋಬೋದು. ಆದರೆ ಅವ್ರು ಕೇಳ್ತಾ ಇರ್ತಾರೆ, ಇನ್ನೂ ಒಂದು ಬಟ್ಟೆ ಇದೆ. ಯಾವ ಬಟ್ಟೆ ಅಂದರೆ, ಕಣ್ಣಿಗೆ ಕಾಣದೇ ಇರುವಂಥ ಮನಸ್ಸು ಎನ್ನುವಂಥ ಒಂದು ಬಟ್ಟೆ. ಮನಸ್ಸು ಎನ್ನುವಂಥ ಬಟ್ಟೆನೂ ಕೂಡ ಅದಕ್ಕೂ ಧೂಳು ಬಡಿತದೆ. ಯಾವ ಧೂಳು ಬಡಿತದ? ಜಾತೀಯತೆ ಎನ್ನುವಂಥ ಧೂಳು, ಅಹಂಕಾರ ಎನ್ನುವಂಥ ಧೂಳು, ನಾನು ಎನ್ನುವಂಥ ಧೂಳು ಮನಸ್ಸು ಎನ್ನುವಂಥ ಬಟ್ಟೆಗೆ ಬಡಿತದೆ. ಆಗ ಎಲ್ಲಿ ತೊಳಿಬೇಕಂದ್ರೆ, ಮನಸ್ಸು ಎನ್ನುವಂಥ ಈ ಬಟ್ಟೆ ಭಕ್ತಿ ಎನ್ನುವಂಥ ನೀರಿನಲ್ಲಿ ಹಾಕಬೇಕು. ಹಾಕಿ ಎಲ್ಲ ತೊಳೆದು ಗುರು ಏನು ಮಾಡ್ತಾರಂದ್ರೆ,
ಸುಜ್ಞಾನ ಎನ್ನುವಂಥ ಸಾಬೂನನ್ನು ಹಚ್ಚಿ ತಿಕ್ಕಿ 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 ನಿಮ್ಗೆ ಸಂಸ್ಕಾರ ಕೊಟ್ಟರು. ದೀಕ್ಷೆ ಸಂಸ್ಕಾರ ಎನ್ನುವಂಥ ಇಸ್ತ್ರಿಯನ್ನು ಮಾಡಿಕೊಂಡಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ಸಾರ್ಥಕತೆ ಜೀವನದಲ್ಲಿ ನೀವು ಎಷ್ಟು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಗಳಿಸಿದ್ದೀರಿ ಅನ್ನೋದು ಮುಖ್ಯವಲ್ಲ. ಜೀವನದಲ್ಲಿ ಶ್ರೇಷ್ಠ ಕಾರ್ಯ ಯಾವುದಂದ್ರೆ ಸಂಸಾರ ಮೇ ಸಬ್ಸೆ ಬಡ ಅಧಿಕಾರ. ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಅಧಿಕಾರ ಇವತ್ತು 100-200 ಎಕರೆ ಹೊಲ ಅಂದ್ರೆ ಆತ ದೊಡ್ಡ ವ್ಯಕ್ತಿ ಅಲ್ಲ. ಮನೆಯಾಗ 1 ಕಿಲೋ ಬಂಗಾರದಂದ್ರೆ ಆತ ಶ್ರೇಷ್ಠ ವ್ಯಕ್ತಿ ಅಲ್ಲ. ಜಗತ್ತಿನಲ್ಲಿ ದೊಡ್ಡ ವ್ಯಕ್ತಿ ಅಂತ ಯಾರಿಗೆ ಕರಿಬೇಕಂದ್ರೆ संसार में सबसे बड़ा अधिकार सेवा और त्याग से पैदा होता है. त्याग से पैदा होता है. ಜಗತ್ತಿನಲ್ಲಿ ಯಾರು ಸೇವೆ ಮತ್ತು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅವರು ಮಾತ್ರ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತಾರೆ. ಮಹಾತ್ಮ ಬಸವೇಶ್ವರರು ಗತಿಸಿ ಇವತ್ತು 1200 ವರ್ಷ ಆದ್ರೂ ಕೂಡ ಅವರ ಹೆಸರನ್ನು ನಾವು ಮಹಾತ್ಮರು ತಿಳ್ಕೊಂಡು ಮಂತ್ರ ಪುರುಷ ಅಂತ ಕರಿತೀವಿ. ಕಲಬುರಗಿ ಶರಣಬಸವೇಶ್ವರರ ಗತಿಸಿ 200 ವರ್ಷ ಮ್ಯಾಗ ಆಯ್ತು. ಆದ್ರೂ ಕೂಡ ಪ್ರತಿನಿತ್ಯ ಅವರ ನಾಮಸ್ಮರಣೆ ಈ ಭಾಗದ ಜನ ಮಾಡ್ತಾರೆ. ಯಾಕೆ ಮಾಡ್ತಾರಂದ್ರೆ ಅವರು ಕೂಡ ನಿಮ್ಮ ಹಾಗೆ ಸಂಸಾರಿಗಳಾಗಿದ್ದರು. ಕಲಬುರಗಿ ಶರಣಬಸವೇಶ್ವರರು ಇಬ್ಬರಿಗೆ ಲಗ್ನ ಆಗಿರೋ, ಸಂಸಾರ ಬಿಟ್ಟಿದ್ದಿಲ್ಲ ಅವರು ಇಬ್ಬರಿಗೆ ಲಗ್ನ ಆಗಿದ್ರು. ಆದ್ರೂ ಅವ್ರು ಗುಡಿ ಕಟ್ಟಾರೆ. ಇವತ್ತು ಸುಮಾರು ಒಂದು 50 ಕೋಟಿ ರೂಪಾಯಿ ಬೇಕಾ ಆ ಗುಡಿ ಕಟ್ಟಬೇಕಾದ್ರೆ. ಅವ್ರದ್ದು ಯಾಕೆ ಗುಡಿ ಕಟ್ಟಿದ್ರು ಮತ್ತು ನಿಮ್ಮ ಮುತ್ಯಾಂದ ಯಾಕೆ ಗುಡಿ ಆಗಿಲ್ಲ ಅಂತ ನೀವು ವಿಚಾರ ಮಾಡ್ಬೋದು. ಅಪ್ಪನ ಸಮಾಧಿ ಕಟ್ಬೋದು, ನೀವು ಮುತ್ಯಾಂದ ಕಟ್ಬೋದು. ಮುತ್ಯಾಂದ ಸಮಾಧಿ ನಿಮ್ಗೆ ಬರ್ತದ ಎಲ್ಲ ಸಾಪಾಗಿ ಹೋಗ್ಯಂತ. ಆದ್ರೂ ಕೂಡ 200 ವರ್ಷ ಬಾಳಿ ಬೆಳಿಗ್ಗೆ ಹೋಗಿರ್ತಕ್ಕಂಥ ಕಲಬುರಗಿ ಶರಣಬಸವೇಶ್ವರ ಲಗ್ನ ಆದ್ರೂ ಕೂಡ ಗುಡಿ ಯಾಕಾಯ್ತು ಅವ್ರದ್ದು ಅಂದ್ರೆ ನೋಡ್ರಪ್ಪ ಅವರು ಸಂಸಾರ ಬಿಟ್ಟಿದ್ರು. ಅದೇ ಹೆಂಗೆ ರೀ 2 ಲಗ್ನ ಆಗಿರೋ ಸಂಸಾರ ಹೆಂಗೆ ಬಿಟ್ಟಿರ್ರಿ ವಿಚಾರ ಮಾಡ್ಬೋದು ನೀವು. ಅವ್ರನ್ನೂ 2 ಲಗ್ನ ಆಗಿರು, ಮಕ್ಕಳಿದ್ರು. ಆದ್ರೂ ದೇವ್ರು ಹೆಂಗಂದ್ರೆ ದೇವ್ರು ಹೆಂಗೆ ಆದ್ರಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಪ್ರತಿಯೊಬ್ಬ ಮನುಷ್ಯನಲ್ಲಿ 2 ಸಂಸಾರ ಇರ್ತವೆ. 2 ಸಂಸಾರ ನಿಮ್ಮೆಲ್ಲರಿಗೂ ಇರ್ತವೆ. ಯಾವುವು ಅಂದ್ರೆ ನಾನು ಎನ್ನುವುದು ಒಂದು ಸಂಸಾರ, ನನ್ನದು ಎನ್ನುವುದು ಒಂದು ಸಂಸಾರ. ನಾನು ಮತ್ತು ನನ್ನದು ಎನ್ನುವಂಥ ಅಹಂಕಾರ ಮನೋಭಾವನೆಯನ್ನು ಯಾರು ಬಿಡ್ತಾ ಇದ್ದಾರಲ್ಲ ಅವ್ರು ನಿಜವಾಗಿ ಸಂಸಾರ ಬಿಟ್ಟಂಗ. ಆ ದಿಶೆಯಲ್ಲಿ ಕಲಬುರಗಿ ಶರಣಬಸವೇಶ್ವರರು ಮಹಾತ್ಮ ಬಸವೇಶ್ವರರಿಗೆ 2 ಧರ್ಮಪತ್ನಿಯರಿದ್ದರು. ಆದ್ರೂ ಕೂಡ ವಿಶ್ವ ಗುರುವಿನ ಸ್ಥಾನವನ್ನು ಪಡೆದಿದ್ದಾರೆ. ಯಾಕೆ ಪಡೆದಿದ್ದಾರೆ ಅಂದ್ರೆ ನಾನು ಎನ್ನುವಂಥ ಅಹಮಿಕೆ ಇರಲಿಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂಥ ತತ್ವವನ್ನು ಇಡೀ ಜಗತ್ತಿಗೆ ಯಾರಾದರೂ ಕೊಟ್ಟು ಹೋದರೆ ಅವರು ಮಹಾತ್ಮ ಬಸವೇಶ್ವರರು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಬಹಳ ಪ್ರೀತಿ ಭಕ್ತಿ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ಬಾಬುರಾವ್ ಪಾಟೀಲ್ ಹೇಳಿದ್ರು ಮುಂದಿಗೆಲ್ಲ ತಾಯಂದಿರಿಗೆ ಉಡಿ ತುಂಬ ಕಾರ್ಯಕ್ರಮದ ಉಡಿ ತುಂಬುವ ಕಾರ್ಯಕ್ರಮ. ಪಂಚಮಿಗೆ ನಿಮ್ಮ ಮನ್ಯಾಗ ನಿಮ್ಮ ಅಣ್ಣತಮ್ಮರು ನಿಮಗೆ ಉಡಿ ತುಂಬ್ತಾರೆ, ಬ್ಲೌಸ್ ಪೀಸ್ ಕೊಡ್ತಾರೆ, ಸೀರೆ ಉಡಿಸ್ತಾರೆ. ಅವರು ಗೌರವ ಸಂಕೇತವಾಗಿ ನಿಮಗೆ ಮಾಡ್ತಾರೆ. ನಮ್ಮ ತಂಗಿಗಳನ್ನು ತಿಳ್ಕೊಂಡು ಪಂಚಮಿಗೆ ಬರಮಾಡಿಕೊಂಡು ದೀಪಾವಳಿಗೆ ಆರತಿ ಬೆಳೆಸ್ಕೊಂಡು ನಿಮಗೆ 100 ರೂಪಾಯಿ ಹಾಕ್ತಾರೆ, ನಿಮಗೆ ಬ್ಲೌಸ್ ಪೀಸ್ ಕೊಡ್ತಾರೆ, ಸೀರೆ ಉಡಿಸ್ತಾರೆ. ಆದ್ರೆ ಇವತ್ತೇನು ನಿಮಗೆ ಇವರು ಉಡಿ ತುಂಬ್ತಾ ಇದ್ದಾರಲ್ಲ, ಕುಂಕುಮ ಡಬ್ಬಿ ಏನೇನೋ ಕೊಡ್ತಾ ಇದ್ದಾರೆ ಆಶೀರ್ವಾದ ರೂಪಕವಾಗಿ, ಸೀರೆನೂ ಕೊಡ್ತಾ ಇದ್ದಾರೆ. ಇವತ್ತೇನು ನಿಮಗೆ ಉಡಿ ತುಂಬ್ತಾ ಇದ್ದಾರಲ್ಲ, ಇದು ಕೊಡ್ತಕ್ಕಂಥ ವೀರ ಹನುಮಾನನ ಸೀರೆ ಇದು ಸಾಮಾನ್ಯವಾಗಿ ಹರಿದು ಹೋಗುವಂಥ ಸೀರೆ ಅಲ್ಲ. ನಿಮ್ಮ ಜೀವನದ ಕೊನೆಯವರೆಗೆ ಆಶೀರ್ವಾದ ರೂಪದಲ್ಲಿರ್ತಕ್ಕಂಥ ಸೀರೆ, ಆಶೀರ್ವಾದ ರೂಪದಲ್ಲಿ ಬರ್ತಕ್ಕಂಥ ಸೀರೆ. ಇದರಿಂದ ನಿಮ್ಮ ಮುತ್ತೈದೆಯ ಭಾಗ್ಯ ಹೆಚ್ಚಾಗ್ತದೆ. 100 ವರ್ಷಗಳ ಪರ್ಯಂತರವಾಗಿ ನಿಮ್ಮ ಗಂಡಂದಿರಿಗೆ ಏನಾದರೂ ಕಂಟಕ ಬರುವಂಥ ಸಮಯ ಇದ್ರೂ ಕೂಡ ಒಂದು ಸಲ ಶುಕ್ರವಾರಿಯ ವೀರ ಹನುಮಾನ್ ನನಗೆ ನಮೋ ನಮೋ ಅಂದ್ರೆ ನಿಮ್ಮ ಗಂಡಗೆ ಆಕ್ಸಿಡೆಂಟ್ ಆಗತ್ತರ್ತದೆ. ಅಂತಹ ದಿವ್ಯ ಶಕ್ತಿ ವೀರ ಹನುಮಾನ್ನಲ್ಲಿದೆ. ಭಕ್ತಿ ಮತ್ತು ಶಕ್ತಿಯನ್ನು ಹೊಂದಿರುವಂಥ ದೇವರಂದ್ರೆ ವೀರ ಹನುಮಾನ. ಆ ದಿಸೆಯಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಅನೇಕ ಹೆಣ್ಣುಮಕ್ಕಳಿಗೆ ಉಡಿ ತುಂಬುವ ಕಾರ್ಯ ಮಾಡ್ತಾರೆ, ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ರೀ? ನಮಗೆ ಯಾಕೆ ತುಂಬಲ್ರಿ ಉಡಿ? ನಮಗೂ ಒಂದೊಂದು ಶಾಲ್ ತಂದ ನಿಮ್ಗೆ ಹಚ್ಚಲಾಕ. ಆದ್ರೆ ನಮಗೂ ಉಡಿ ತುಂಬಬೇಡ್ರಿ, ನಾವು ಒಂದೊಂದು ದಸ್ತಿ ಹಿಡಿತೇವೆ ಅಂತ ಅನ್ಬೋದು. ನೀವು ಪುರುಷರನ್ನ ಕೇಳ್ಬೋದು, ಅದು ಹೆಣ್ಣು ಮಕ್ಕಳಿಗೆ ಉಡಿ ಯಾಕೆ ತುಂಬ್ತಾರೆ? ಅದೇನು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಅರ್ಥ. ಅದು ಹೆಣ್ಣುಮಕ್ಕಳಿಗೆ ಬರಮಾಡಿಕೊಂಡು ಕುಂಕುಮ ಹಚ್ಚಿ ಅವ್ರು ಉಡಿಯಾಗೆಲ್ಲ ಧಾನ್ಯಗಳನ್ನು ಹಾಕಿ ಉಡಿ ಯಾಕೆ ತುಂಬ್ತಾ ಇದ್ದಾರೆ ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಾತು ಬರ್ತದೆ. ಏನು ಬರ್ತಾ ಇದೆ ಅಂದ್ರೆ ಯತ್ರ ನಾರ್ಯಾಸ್ತು ಪೂಜ್ಯಂತೆ
ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ತತ್ರ ದೇವತಾಃ. ಎಲ್ಲಿ ಹೆಣ್ಮಕ್ಳಿಗೆ ನೀವು ಗೌರವ ಕೊಡ್ತೀರಿ, ಉಡಿ ತುಂಬ್ತೀರಿ, ಪಾದಕ್ಕೆ ಪೂಜಾ ಮಾಡ್ತೀರಿ, ಅಲ್ಲಿ ಸಾಕ್ಷಾತ್ ಶಾರದೆಯ ವಾಸ ಆಗ್ತಾ ಇದೆ. ಶಾರದೆಯ ವಾಸ ಆಗ್ತಾ ಇದೆ. ಸಾಕ್ಷಾತ್ ದೇವತೆಗಳು ಬಂದು ಆಶೀರ್ವಾದ ಮಾಡ್ತಾರೆ. ಆ ಉಡಿ ತುಂಬುವ ಕಾರ್ಯಕ್ರಮ ತುಲಾಭಾರ ಆದ ನಂತರ ಅದನ್ನು ಕೂಡ ಆಗ್ತಾ ಇದೆ. ಭಾಳ ಪ್ರೀತಿ ಭಕ್ತಿಯಿಂದ ನಮ್ಮೆಲ್ಲ ಕಮಿಟಿಯವರು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯನೂ ಕೂಡ ನಡೆಯಲಿ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಶಿವನಿಗಿಂತಲೂ ಕೂಡ ಶಿವಶರಣರು ಶ್ರೇಷ್ಠ. ಶಿವನಿಗಿಂತಲೂ ಕೂಡ ಶಿವಶರಣರು ಶ್ರೇಷ್ಠ ಅಂತ ಹೇಳ್ಯಾರ. ಹ್ಯಾಂಗ್ರಿ ಅಂತ ಕೇಳ್ಬೋದು. ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ ದೇಶದ ಒಬ್ಬ ಶ್ರೇಷ್ಠ ಸಂತರು ಊರ ಹೊರಗಡೆ ಇರ್ತಕ್ಕಂಥ ಆಲದ ಮರದ ಕೆಳಗಡೆ ಕೂತ್ಕೊಂಡು ಹಿಂಗೆ ದರ್ಶನ ಕೊಡ್ತಿದ್ರು. ಆಲದ ಮರದ ಕೆಳಗಡೆ ಕೂತ್ಕೊಂಡು ಎಲ್ಲ ಜನ ಬಂದು ನಮಸ್ಕಾರ ಮಾಡಿ 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 ಹೋಗ್ತಿದ್ರು. ಆ ಸಂದರ್ಭದಲ್ಲಿ 21 ವರ್ಷದ ಅಮೇರಿಕಾ ದೇಶದ ಒಬ್ಬ ಯುವಕ ಅಲ್ಲಿ ಬರ್ತಾನೆ. ಬಂದು ನೋಡ್ತಾನೆ, ಎಲ್ಲ ಜನ ಬಂದು ಅಪ್ಪವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಆದರೆ ಈ ಸ್ವಾಮಿಗಳು ಯಾರು ಪೂಜೆ ಮಾಡ್ತಾರೆ? ಅವನ ಮನುಷ್ಯನೇ ಬರ್ತದೆ, ವೈಚಾರಿಕ ವ್ಯಕ್ತಿ, ಅಮೇರಿಕಾ ದೇಶದ ಯುವಕನಿಗೆ ಬರ್ತದೆ. ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರೆ, ಇವ್ರು ಯಾರು ಪೂಜೆ ಮಾಡ್ತಾರೆ? ಆಗ ಎಲ್ಲ ಕಾರ್ಯಕ್ರಮಗಣ ಅಪ್ಪವ್ರ ಸಮೀಪಕ್ಕೆ ಹೋಗಿ ಕೇಳ್ತಾನವ, ಸಂತರೇ ನಿಮ್ಮ ಪಾದಕ್ಕೆ ಎಲ್ಲರೂ ಶರಣ ಮಾಡಿದ್ರು, ನಮಸ್ಕಾರ ಮಾಡಿದ್ರು, ಗೌರವ ಸಲ್ಲಿದ್ರು, ಹಾರ ಹಾಕಿದ್ರು, ಶಾಲ್ ಹಚ್ಚಿದ್ರು, ನೀವು ಯಾರು ಪೂಜೆ ಮಾಡ್ತೀರಿ ಅಂತ ಕೇಳಿದಾಗ ಭಾರತ ದೇಶದ ಭಾಳ ಲಕ್ಷ ಕೊಟ್ಟು ಕೇಳಿದ್ರು. ಭಾರತ ದೇಶದ ಸಂತರು ಹೇಳ್ತಾ ಇದ್ದಾರೆ, ಮಗ ಬಾಯ್, ನಾ ಯಾರ್ದು ಪೂಜೆ ಮಾಡ್ತೀನಿ ಅಂದ್ರೆ ಅವ್ರು ಪೂಜೆ ಮಾಡ್ತಕ್ಕಂಥ ಕೋಣೆಗೆ ಕರೆದುಕೊಂಡು ಹೋಗಿ ಒಂದು ಕುಂಕುಮ ಡಬ್ಬಿ ಇರ್ತದೆ. ಕುಂಕುಮ ಡಬ್ಬಿ ತೋರಿಸ್ತಾರೆ. ಆ ಕುಂಕುಮ ಡಬ್ಬಿದಾಗ ಒಳಗೆ ಏನಿರ್ತದೆ ಅಂದ್ರೆ ರೋಡಿನ ಮೇಲೆ ಇರುವಂಥ ಮಣ್ಣು ಇರ್ತದೆ, ಮಣ್ಣು. ಆಗ ಗುರುಗಳು ಹೇಳ್ತಾ ಇದ್ದಾರೆ, ಭಾರತ ದೇಶದ ಸಂತರು, ಹೇ ಯುವಕ, ನಾ ಯಾರು ಪೂಜೆ ಮಾಡ್ತೀನಂದ್ರೆ ನನ್ನ ಮೇಲೆ ಭಕ್ತಿ, ಶ್ರದ್ಧೆ, ವಿಶ್ವಾಸ, ನಂಬಿಕೆ ಎಂದು ಯಾರು ಬಾಳ್ತಾ ಇದ್ದಾರಲ್ಲ ಆ ಭಕ್ತನ ಪಾದದ ಧೂಳಿಯನ್ನು ನಾ ಪೂಜೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಸಂತರು ಹೇಳ್ತಾರೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಗುರುವಿನ ಮೇಲೆ ಶ್ರದ್ಧೆ ಭಕ್ತಿ ಇಟ್ಕೊಂಡು ನಡೀತಾ ಇದ್ದಾರೆ ಅವರ ಯೋಗ ಮತ್ತು ಕ್ಷೇಮವನ್ನು, ಅವರಿಗೆ ಬಂದಿರತಕ್ಕಂಥ ಎಲ್ಲ ಕಂಟಕವನ್ನು ದೂರ ಮಾಡ್ತಕ್ಕಂಥ ಒಂದು ಶಕ್ತಿ ಗುರುವಿನಲ್ಲಿರ್ತಾ ಇದೆ. ಆ ದಿಶೆಯಲ್ಲಿ ತಾವೆಲ್ಲ ಸದ್ಭಕ್ತಾದಿಗಳು ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಆಗ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿದ್ದರೆ ಯಶಸ್ವಿ ಆಗಿದೆ. ಕಳಸಾರೋಹಣ ಆಗಿದೆ. ಈ ಕಳಸಾರೋಹಣ ಮಾಡಿರುವಂಥ ಒಂದು ಶಕ್ತಿ, ಈ ದಿವ್ಯ ಶಕ್ತಿ ವೀರ ಹನುಮಾನನ ಶಕ್ತಿ ಶುಕ್ರವಾಡಿ ಗ್ರಾಮದ ಮೇಲೆ 1 ವರ್ಷ 100 ವರ್ಷ 200 ವರ್ಷ ಅಲ್ಲ, ಸೂರ್ಯ ಚಂದ್ರ ಇರುವವರೆಗೆ ವೀರ ಹನುಮಾನನ ಆಶೀರ್ವಾದ ನಿಮಗೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ 5 ದಿನಗಳ ಪರ್ಯಂತರವಾಗಿ ನಮ್ಮ ಶಿವಶಂಕರ ಡಿ ಕೋಟ್ನೂರವರು ಬಹಳ ಸ್ಖಲಿತವಾಡಿದ ಬಹಳ ಚಂದ ಪ್ರವಚನ ಮಾಡಿದ್ದಾರೆ. ಒಳ್ಳೆಯ ಸಂಗೀತಗಾರರಾಗಿದ್ದಾರೆ, ಸಾಹಿತಿಗಳಾಗಿದ್ದಾರೆ. ಹಾರ್ಕೋಡು ಮಠದಲ್ಲಿ ಸುಂದರವಾಗಿರುವಂಥ ಕ್ಯಾಸೆಟ್ ಮೊನ್ನೆ ದಿವಸ ಅದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ತಂದೆಯವರ ಕಾರ್ಯಕ್ರಮದಲ್ಲಿ ಅದು ಬಿಡುಗಡೆ ಆಯಿತು. ಅನೇಕ ಕ್ಯಾಸೆಟ್ಗಳನ್ನು ಮಾಡಿದ್ದಾರೆ. ಜಳಗಾ ಮಠದ ಪರಮ ಭಕ್ತರಾಗಿದ್ದಾರೆ. ಪೂಜ್ಯರು ಕೂಡ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವ್ರು ಬಂದಿಲ್ಲ ಅಂತ ಹೇಳಿದ್ರು. ಅದನ್ನು ಕೂಡ ಜಳಗಾ ಮುತ್ತಿಯವರ ಆಶೀರ್ವಾದನೂ ಕೂಡ ನಿಮ್ಮ ಊರಿನ ಮೇಲೆ ಸದಾಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ದಯವಿಟ್ಟು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ರಾಜಕೀಯಕ್ಕೆ ನೀವು ಹೆಂಗಿರ್ಬೇಕಂದ್ರೆ, ರಾಜಕೀಯ ನಮ್ಮ ತಲೆಯಾಗ ಎಷ್ಟು ಇಟ್ಕೋಬೇಕಂದ್ರೆ, ಓಟ್ ಹಾಕೊಂಬತ್ತನ ಓಟ್ ಹಾಕತ್ತನ ರಾಜಕೀಯ ತಲೆಯಾಗಿರಲಿ. ಓಟ್ ಹಾಕಿದ್ರೆ ಸಂಜೆಗೆ ಎಲ್ಲರೂ ಕೂತ್ಕೊಂಡು ಎಲ್ಲ ಪಕ್ಷದವರು ಕೂಡಿ ನೀವು ಶುಕ್ರವಾರದಲ್ಲಿ ನಾಷ್ಟ ಮಾಡಿದ್ರಂದ್ರೆ ಅದೇ ಒಂದು ಒಳ್ಳೆಯ ಕೆಲಸ. ಪಕ್ಷ ಯಾವುದೇ ಇರಲಿ, ಯಾರೇ ಗೆದ್ದು ಬರಲಿ, ಅದು ದೊಡ್ಡದಲ್ಲ. ಆ ಪಕ್ಷವನ್ನು ಇಟ್ಕೊಂಡು ಮನುಷ್ಯನಾಗಿ ಇಟ್ಕೊಂಡು ಜಗಳ ಆಡೋದು ಬೇಡ. ಯಾಕಂದ್ರೆ ಸಣ್ಣ ಸಣ್ಣ ಹಳ್ಳಿಗಳು ರಾಜಕೀಯದಿಂದ ಭಾಳ ಹಾಳಾಗ್ತಾ ಇದ್ದಾವೆ. ಅದಕ್ಕಾಗಿ ಶುಕ್ರವಾರಿಯ ಸದ್ಭಕ್ತಾದಿಗಳು ಯಾವುದೇ ರಾಜಕೀಯ ವಿಷಯಗಳನ್ನು ತಲೆಯಾಗಿ ತೆಗೆದುಕೊಳ್ಳಾರದೆ, ಪ್ರಜಾಪ್ರಭುತ್ವದ ಹಕ್ಕದ ಅದು, ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ಎಲ್ಲರೂ ಬೇಕು ನಮಗೆ. ನಿಮ್ಮ ಮನುಷ್ಯನಾಗಿ ಯಾರಿಗಿರ್ತದೆ ಅವ್ರಿಗೆ ವೋಟ್ ಮಾಡಿರಿ. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯದ ಅನುಗುಣವಾಗಿ ನೀವೆಲ್ಲರೂ ವೋಟ್ ಮಾಡಿರಿ. ಆದರೆ ರಾಜಕೀಯ ವಿಷಯವನ್ನು ತರತಮ ಮನೋಭಾವನೆ ಇಟ್ಕೊಂಡು ಊರಾಗ ಜಗಳ ಆಡಬೇಡ್ರಿ. ನಾವೆಲ್ಲರೂ ಏಕತೆಯಿಂದ ವೀರ ಹನುಮಾನನ ನೀವು ಹೆಂಗಿರ್ಬೇಕಂದ್ರೆ ಶುಕ್ರವಾರಿಯ ಸದ್ಭಕ್ತಾದಿಗಳು ನಾವೆಲ್ಲರೂ ಕೂಡ ವೀರ ಹನುಮಾನನ ಮಕ್ಕಳಾಗಿ ನೀವು ಬಾಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ದಿಶೆಯಲ್ಲಿ ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮಗೆ ಸದಾಕಾಲ ಹಾರ್ಕೋಡು ಶಿವಯೋಗಿ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮದೇ ಪರಮ ಭಕ್ತರಾಗಿರ್ತಕ್ಕಂಥ ದಿಲೀಪ್ ಕ್ಷೀರಸಾಗರ್ ಇವತ್ತು ಬೌದ್ಧ ಧರ್ಮದವರವರಾದ್ರೂ ಕೂಡ ಹಾರ್ಕೋಡು ಮಠದ ಮೇಲೆ ಅಪಾರವಾಗಿರುವಂಥ
ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಅನುಭವಿಗಳು ಅವರಿಗೆಲ್ಲ ನೀವು ಸತ್ಕಾರ ಮಾಡಿದ್ದೀರಿ, ಮತ್ತು ಶಾಲನ್ನು ಹಚ್ತಾ ಇದ್ದೀರಿ. ಇದು ಕೇವಲ ಬಟ್ಟೆಯ ಶಾಲಲ್ಲ, ನಿಮಗೆಲ್ಲರಿಗೂ ಕೂಡ ಆ ವೀರ ಹನುಮನ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ದೇವೇಂದ್ರಪ್ಪ ಗಾಡಿಗೆ ಅವರು ಭಾಳ ಒಳ್ಳೆಯ ಅನುಭವಿ ವ್ಯಕ್ತಿಗಳು. ಅವರು 5-6 ವರ್ಷ ಆರ್ಕೋಡ್ ಮಠದಾಗ ಸೇವೆಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ನಮ್ಮ ನೀವೆಲ್ಲ 5-5 ಲಕ್ಷ ಭಕ್ತರು ಇರ್ಬೋದು, ಆರ್ಕೋಡ್ ಮಠಕ್ಕೆ 5 ಲಕ್ಷ ಭಕ್ತಿದ್ದಾರೆ. ಆದರೆ ನಮ್ಮ ಜೊತೆಯಲ್ಲಿ ಸದಾಕಾಲ 6 ವರ್ಷಗಳ ಪರ್ಯಂತರವಾಗಿ ನಮ್ಮ ಜೊತೆಯಲ್ಲಿ ಯಾರಿದ್ರು ಅಂದರೆ ನಮ್ಮ ದೇವೇಂದ್ರಪ್ಪ ಗಾಡಿಗೆಯವರಿದ್ದರು. ಅವ್ರಿಗೆ ಸದಾಕಾಲ ಆಶೀರ್ವಾದ ಇರ್ತದೆ. ಈಗಾಗಲೇ ಜಮೀನು ಖರೀದಿ ಮಾಡೋಣ, ಹೆಣ ಮಾಡೋಣ ನಮ್ಮ ಮುಂದೆ. ಯಾರದೇ ಬೆಳೆ ಆಗಿಲ್ಲ ಅಂದ್ರೆ ಅವ್ನ ಬೆಳೆ ಆಗ್ತದೆ ಭಾಳ ಚಂದ. ನಾ ಹೇಳ್ತೀನಿ ಅವನಿಗೆ, ನಿಮ್ಮೂರಿಗೆ ಮಾತ್ರ ಬರಗಾಲ ಬರಲ್ಲ. ಯಾಕಂದ್ರೆ ದೇವೇಂದ್ರಪ್ಪ ಏನು ದುಡ್ದವನಲ್ಲ, ಆ ದುಡ್ದಿದ್ದ ಫಲ ದೇವೇಂದ್ರಪ್ಪಗೆ ಅಷ್ಟೇ ಅಲ್ಲ, ಇಡೀ ಶುಕ್ರವಾಡಿ ಗ್ರಾಮಕ್ಕೆ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಏನಾದರೂ 2 ಮಾತುಗಳನ್ನು ಆಡಿದ ಆರ್ಕೋಡ್ ಮಠದ ಅಧಿಕಾರಿಯಾಗಿ ಹೇಳ್ತಾ ಇಲ್ಲ, ನಿಜವಾಗಿ ವೀರ ಹನುಮಾನನ ಪಾದದ ಸೇವಕನಾಗಿ 2 ಮಾತುಗಳನ್ನು ಹೇಳಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಹೇಳಿ. हरकूड दिव्य मूर्ती शाखा मठ चिंचोळीची ज्योती. हरकूड दिव्य मूर्ती शाखा मठ चिंचोळीची ज्योती. जनवीर शिवयोगी ಶ್ರೀ ಶಿವಾಚಾರ್ಯ ರತ್ನ ಜಗವೆಲ್ಲ ಬೆಳಗಿದ ಜಗದ್ಭರಿತ ಜಂಗಮ. ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನ ವೀರಗೆ ಶರಣಾರ್ಥಿ. ಹರಕೂಡ ದಿವ್ಯ ಮೂರ್ತಿ ಶಾಖಾ ಮಠ ಚಿಂಚೋಳಿಚಿ ಜ್ಯೋತಿ. $1963 ಶುಭ ದಿನ ಶುಭ ಯೋಗವು. 1963 ಶುಭ ದಿನ ಶುಭ ಯೋಗವು. ತಂದೆ ಗರ್ಭಸಯ್ಯ ತಾಯಿ ಸುಭದ್ರವ್ವ, ತಂದೆ ಗರ್ಭಸಯ್ಯ ತಾಯಿ ಸುಭದ್ರವ್ವ, ಪುಣ್ಯ ಉದಾರದಿ ಉದಿಸಿದ ಮಹಾಮಹಿಮ, ಪುಣ್ಯ ಉದಾರದಿ ಉದಿಸಿದ ಮಹಾಮಹಿಮ. ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನ ವೀರಗೆ ಶರಣಾರ್ಥಿ. ತುಲಾಭಾರ ನೋಡಿರಿ ತುಲಾಭಾರ, ಭವಸಾಗರ ದಾಟಿಸುವ ಶಿವಾಚಾರ್ಯರ. ತುಲಾಭಾರ ನೋಡಿರಿ ತುಲಾಭಾರ, ಭವಸಾಗರ ದಾಟಿಸುವ ಶಿವಾಚಾರ್ಯರ. ಹಾರಕೂಡ ಹಿರಮಠದಿ ಹೊಳೆವ ಭಾಸ್ಕರ, ಹಾರಕೂಡ ಹಿರಮಠದಿ ಹೊಳೆವ ಭಾಸ್ಕರ, ಗುರುಚನ್ನ ವೀರರ ತುಲಾಭಾರ. ತುಲಾಭಾರ ನೋಡಿರಿ ತುಲಾಭಾರ, ಭವಸಾಗರ ದಾಟಿಸುವ ಶಿವಾಚಾರ್ಯರ.
ಜ್ಯೋತಿ ಬೆಳಗ ಬಂದ ಪೂರ್ಣ ಚಂದಿರ ಮನದ ಚಿಂತೆ ಕಳೆಯ ಬಂದ ಮಹಾಮಹಿಮರ ಜ್ಞಾನ ಜ್ಯೋತಿ ಬೆಳಗ ಬಂದ ಪೂರ್ಣ ಚಂದಿರ ಮನದ ಚಿಂತೆ ಕಳೆಯ ಬಂದ ಮಹಾಮಹಿಮರ ಮಾತೃ ಮನದ ಮಂದಾರ ದಯಾ ಸಾಗರ ಮಾತೃ ಮನದ ಮಂದಾರ ದಯಾ ಸಾಗರ ವಾಕ್ಸಿದ್ಧಿ ಪಡೆದ ಪವಾಡ ಪುರುಷರ ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ಜಗದ ಜಡವ ಕಳೆಯ ಬಂದ ಜಂಗಮಾರ್ಯರ ಶಿವಮತವ ಬೆಳಗ ಬಂದ ಶಿವಾಚಾರ್ಯರ ಜಗದ ಜಡವ ಕಳೆಯ ಬಂದ ಜಂಗಮಾರ್ಯರ ಶಿವಮತವ ಬೆಳಗ ಬಂದ ಶಿವಾಚಾರ್ಯರ ಮಾನವ ಕುಲದುದ್ಧಾರಕ ಮಹಾಮಹಿಮರ ಮಾನವ ಕುಲದುದ್ಧಾರಕ ಮಹಾಮಹಿಮರ ಜನಮನದ ಮಂದಿರದಿ ನೆಲೆದ ದೇವರ ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ಶಿವಾಚಾರ್ಯರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.